ಹಾಯ್ ಹಲೋ ವೀವರ್ಸ್, ಈ ದಿನ ನಾನು ಮನೆಯಲ್ಲೇ ತುಪ್ಪ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ತೀನಿ. ಹಾಲು ಕಾಯಿಸಿ ಕೆನೆನ ಫ್ರಿಜ್ಜಲ್ಲಿ ಒಂದು ವಾರಕ್ಕಾಗುವಷ್ಟು ಎತ್ತಿಟ್ಕೊಂಡಿರ್ತೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ಗ್ರೈಂಡ್ ಮಾಡಿ ಆನ್ ಆ್ಯಂಡ್ ಆಫ್ ಮಾಡಿದ್ರೂ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ತಣ್ಣಗೆ ಇರಬೇಕು. ತಣ್ಣಗೆ ಇದ್ದಾಗೇ ಗ್ರೈಂಡ್ ಮಾಡಿಕೊಂಡ್ರೆ ಆ ಕೆನೆ ಮಜ್ಜಿಗೆ ಮತ್ತು ಬೆಣ್ಣೆಯಾಗಿ ಕನ್ವರ್ಟ್ ಆಗುತ್ತೆ. ಆಗ ಅದನ್ನು ಒಂದು ಬೌಲಿಗೆ ಸಪ್ರೇಟಾಗಿ ಹಾಕ್ಕೊಳ್ಳಿ. ಬೆಣ್ಣೆ ರೆಡಿಯಾಗಿದೆ. ಈಗ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಆ ಬೆಣ್ಣೆ ಎಲ್ಲ ಮೇಲೇ ಇದೆಯಲ್ಲ ಅದನ್ನೆಲ್ಲ ಎತ್ಕೊಳ್ಳಿ ಬೆರಳಿನ ಸಹಾಯದಿಂದ. ಬೆರಳು ಅಥವಾ ಸ್ಪೂನು ಯಾವುದಾದ್ರೂ ಇಡ್ಬೋದು. ನಾವು ಕೈಯಿಂದನೇ ತಗೊತೀವಿ. ಅದು ಮುದ್ದೆ ಥರ ಚೆನ್ನಾಗಿ ಬರುತ್ತೆ. ನೋಡೋಕ್ಕೂ ತುಂಬ ಸಾಫ್ಟಾಗಿರುತ್ತೆ. ಆ ಥರ ತೊಗೊಂಡಿದ್ದಾದಮೇಲೆ ಅದನ್ನು ನಾವು ತುಪ್ಪ ಕಾಯಿಸ್ಕೊಳ್ಳೋಕ್ಕೆ ಯಾವ ಬೌಲ್ ಇಟ್ಕೊತೀವಿ ಅದರಲ್ಲಿ ಹಾಕ್ಕೊಳ್ಳಿ ಬೆಣ್ಣೆನ. ಪಾತ್ರೆಯಲ್ಲಿ ಲೋ ಫ್ಲೇಮ್ನಲ್ಲಿ ಇಡಿ. ಅದು ಟೆಕ್ಸ್ಚರು ಮತ್ತು ಕಲರು ಚೇಂಜ್ ಆಗುತ್ತೆ. ನೋಡ್ತಾ ಇದ್ದೀರಾ, ಬೆಣ್ಣೆ ಹಾಗೇ ಕರಗುತ್ತೆ. ಕರಗಿಬಿಟ್ಟು ಫುಲ್ ಲಿಕ್ವಿಡ್ ಥರ ಆಗಿಬಿಡುತ್ತೆ. ಲಿಕ್ವಿಡ್ ಆದಮೇಲೆ ಟೆಕ್ಸ್ಚರು ಕಲರು ಚೇಂಜ್ ಆಗುತ್ತೆ. ಆ ಬಬಲ್ಸ್ ಬರ್ತಿದೆಯಲ್ಲ, ಆ ಬಬಲ್ಸ್ ಎಲ್ಲ ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ. ಕ್ಲಿಯರ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಡಬೇಕು ಸ್ಟೌವು. ಅದು ಕಾಯ್ತಾ ಇದ್ದಂಗೆಲ್ಲ ಟೆಕ್ಸ್ಚರು ಕಲರು ಮತ್ತು ಬಬಲ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇರುತ್ತೆ. ಅದೇ ರೀತಿ ನಮಗೆ ಸ್ಮೆಲ್ ಕೂಡ ತುಪ್ಪ ಕಾದಂಗೆ ಘಮ ಬರ್ತಾ ಇರುತ್ತೆ. ಆ ಘಮ ಬಂದಿದ್ದಾದಮೇಲೆ ಕಲರ್ ಚೇಂಜ್ ಆಗಿದ್ದಾದಮೇಲೆ ಫುಲ್ ಕ್ಲಿಯರೆನ್ಸ್ ಬರುತ್ತೆ. ಆಗ ಸ್ಟವ್ನ ಆಫ್ ಮಾಡಿ. ಈಗ ತುಪ್ಪ ರೆಡಿಯಾಗಿದೆ ಅಂತ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂಚೂರು ಮಜ್ಜಿಗೆ ಹಾಕಿ. ಆಗ ಚಟಪಟ ಅಂತ ಸೌಂಡ್ ಬರುತ್ತೆ. ಸೊ ನಮ್ಮ ತುಪ್ಪ ರೆಡಿಯಾಗಿದೆ. ಫೈನಲಿ ಅದು ತಣ್ಣಗಾದಮೇಲೆ ಅದನ್ನು ಸರ್ವ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಮನೇಲೇ ತುಪ್ಪ ರೆಡಿಯಾಗಿದೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಈಸಿಯಾಗೂ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾವು ಮನೆಯಲ್ಲೆಲ್ಲ ಬಳಸೋದು ಇದೇ ಥರ ಮಾಡ್ಕೊಂಡಿರೋ ತುಪ್ಪನೇ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಹೊರಗಡೆಯಿಂದ ತಂದಿರೋ ತಿನ್ನಲ್ಲ. ಆದ್ದರಿಂದ ನಾವು ಮನೆಯಲ್ಲೇ ರೆಡಿ ಮಾಡ್ಕೊತೀವಿ. ಈಗ ಕೂಲಾಗೋವರೆಗೂ ಒಂದು ಸೈಡಿಗೆ ಇಟ್ಬಿಡಿ. ಆಮೇಲೆ ಫಿಲ್ಟರ್ ಮಾಡಿಬಿಟ್ಟು ನೀವು ಯಾವ ಬಾಕ್ಸಲ್ಲಿ ಬಳಸ್ತಾ ಇರ್ತೀರೋ ಆ ಬಾಕ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಹಾರ್ಕೊಂಡ್ಮೇಲೆ ತುಪ್ಪ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ರೆಡಿ.